ಇರುವಂತಹ ಹಲವಾರು ಬದಲಾವಣೆಗೆ ಸಾಕ್ಷಿಯಾಗಿದ್ದಾರೆ ಇವತ್ತು ಕರ್ನಾಟಕ ವಿದ್ಯುತ್ ಸೇನೆಯ ಸದಸ್ಯರು. ಏನೆಲ್ಲ ಬದಲಾವಣೆಗಳು, ಏನೆಲ್ಲ ತೊಂದರೆಗಳು ಕಳೆದ ಒಂದು ವರ್ಷದಿಂದ ಗ್ರಾಹಕರು ಮತ್ತು ಗುತ್ತಿಗೆದಾರರು ಅನುಭವಿಸ್ತಿದ್ದಾರೆ, ಆ ವಿಚಾರವಾಗಿ ನಿರಂತರವಾಗಿ ಜನಜಾಗೃತಿ ಮತ್ತು ಹೋರಾಟಗಳ ಮುಖಾಂತರ ಬಂದಂತಹ ಕರ್ನಾಟಕ ವಿದ್ಯುತ್ ಸೇನೆ ಇವತ್ತು CM ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡುವಂತಹ ಪ್ರಯತ್ನ ಸಹ ಮಾಡಿದೆ. ಆ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಕರ್ನಾಟಕ ವಿದ್ಯುತ್ ಸೇನೆಯ ಉಪಾಧ್ಯಕ್ಷರಾದ ಜಾನ್ ಬೆನೆಡಿಕ್ಟ್ ಅವರಿದ್ದಾರೆ. ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದ್ದೀವಿ. ಎಲ್ಲರಿಗೂ ಹೊಸ ಹೊಸ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿರಲಿ. ಇವತ್ತು ನೀವು CM ಅವರ ಭೇಟಿ ಮಾಡುವಂತಹ ತುರ್ತು ಪರಿಸ್ಥಿತಿ ಏನು ಬಂತು, ಅಥವಾ ಇದಕ್ಕಿಂತ ಮುಂಚೆ ಏನಾದ್ರು ಭೇಟಿ ಮಾಡಿದ್ರೆ ಯಾವ ರೀತಿಯಾಗಿ ರೆಸ್ಪಾಂಡ್ ಕೊಟ್ಟಿದ್ರು, ಮತ್ತು ಈ ಬಾರಿ ಭೇಟಿ ಯಾವ ವಿಚಾರಕ್ಕೆ ನೀವು CM ಅವ್ರನ್ನ ಭೇಟಿ ಮಾಡಿದ್ರಿ? ಹಲವಾರು ಬಾರಿ ನಾವು CMಗೆ ಮನವಿ ಕೊಟ್ಟಿದ್ದೀವಿ OC ಬಗ್ಗೆ. ಬಟ್ ಅದೇನೆಂದರೆ ಹೋಗ್ಬಿಟ್ಟು ಡಿಸ್ಪ್ಯಾಚಲ್ಲಿ ಕೊಟ್ಟು ಬರೋದು, ಮತ್ತು ಅವ್ರ PA ಹತ್ರ ಕೊಟ್ಬಿಟ್ಟು ಬರೋದು. ಸೊ ಇದು ಆಗ್ತಾಯಿತ್ತು. ಈಗ ಏನಾಯ್ತು ಅಂದರೆ ನಮ್ಮ ಕಂಟ್ರೋಲ್ಗೆ ಇವಾಗ ಕೆಲಸಗಳಿಂದ ಸಿಕ್ಕಾಪಟ್ಟೆ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ. ಎಲ್ಲ ಬರ್ದ ಇವರು ಸ್ಟಾಫ್ ಕೆಲಸ ಮಾಡೋದ್ರಿಂದ ಇಡೀ ಬೆಂಗಳೂರು ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಒಂದು ಕ್ಯಾನ್ಸರ್ ಥರ ಸ್ಪ್ರೆಡ್ ಆಗಿಬಿಟ್ಟಿದೆ. ಸೊ ಇದ್ರ ಬಗ್ಗೆ ನಾವು ಒಂದು ಧ್ವನಿ ಎತ್ತಬೇಕಂತ, ಅದ್ರ ಬಗ್ಗೆನೇ ಜಾಗೃತಿ ಮೂಡಿಸ್ಬೇಕು. ಆಮೇಲೆ ಅದ್ರ ಬಗ್ಗೆ ತುಂಬ ಸ್ಟ್ರಿಕ್ಟಾಗಿ ಕಾನೂನು ಅಡಿಯಲ್ಲಿ ಏನು ಪನಿಷ್ಮೆಂಟ್ ಆಗಬೇಕು ಅದನ್ನು ಖಂಡಿತವಾಗಿ ಮಾಡ್ತೀವಿ. ಅದ್ರಗೋಸ್ಕರನೇ ನಾವು ವಿಜಿಲೆನ್ಸು, ಬೆಸ್ಕಾಮ್ MDಗೆ, ಆಮೇಲೆ ಇಂದಿನ ಇಲಾಖೆಗೆ ನಮ್ಮ ಪವರ್ ಮಿನಿಸ್ಟರ್ ಆಫೀಸಲ್ಲಿ ಕೊಟ್ಟಿದ್ದೀವಿ, CMಗೆ ಲೆಟ್ರ್ ಕೊಟ್ಟಿದ್ದೀವಿ. ಲೆಟ್ರ್ ಕೊಟ್ಟು ಒಂದು ವಾರ ಆಯಿತು. ಈ ಲೋಕಾಯುಕ್ತಲ್ಲಿ ಕೊಟ್ಟಿದ್ದೀವಿ ಲೆಟ್ರು, SP ಮೇಡಮ್ಗೂ ಲೆಟ್ರ್ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಏನಂದರೆ ಯಾರು ಸ್ಟಾಫ್ ಕೆಲಸ ಮಾಡ್ತಾರೆ ಅವ್ರು ಕಾನೂನು ವಿರೋಧವಾಗಿ ಕೆಲಸ ಮಾಡೋದು, ಅವ್ರನ್ನ ಇಮಿಡಿಯೇಟಾಗಿ ಅವ್ರನ್ನ ರಿಟೈರ್ಡ್ ಆಗಿ ಅವ್ರು ಏನು ಮಾಡ್ತಾರೆ ಅವ್ರು ಸಸ್ಪೆಂಡ್ ಮಾಡಬೇಕು, ಅವ್ರ ಸಂಬಳ ವಜಾ ಮಾಡಬೇಕು ಅಂತ ನಾವು ಖಂಡಿತವಾಗಿ ಅದ್ರ ಬಗ್ಗೆ ಹೋರಾಟ ಇದೆ. ಇದ್ರ ಬಗ್ಗೆ ನಾವು ಖುದ್ದಾಗಿ CMನ ಭೇಟಿ ಮಾಡಬೇಕಂತ ನಾವು ಪ್ರಯತ್ನ ಮಾಡಿದೋ. ಸೊ ಹಾಗಾಗಿ ಪ್ರಯತ್ನದಲ್ಲಿ ನಮ್ಮ ಶೇಖರು ಅದಕ್ಕೆ ಮೇನ್ ಪಾತ್ರ ವಹಿಸ್ತಾರೆ. ಇವತ್ತು ಮೊನ್ನೆಯಿಂದ 3 ದಿವಸ ಏನೋ ಪ್ಲ್ಯಾನ್ ಮಾಡಿ ಒಂದು ಒಳ್ಳೆ ಇದಾಗಿ ಕರೆಕ್ಟಾಗಿ ಇವತ್ತು ಬೆಳಗ್ಗೆ ನಮ್ಗೆ 9:30ಗೆ ಅಪಾಯಿಂಟ್ಮೆಂಟ್ ಕೊಟ್ಟರು. ಸೊ ಅದೇನು ಲೆಟ್ರ್ ಇದೆ, ಲೆಟ್ರ್ ನಿಮಗೆಲ್ಲ ಆಲ್ರೆಡಿ ಎಷ್ಟು ಜನಕ್ಕೆ ಲೆಟ್ರ್ ಕೊಟ್ಟಿದೆ ಎಲ್ಲ ಗ್ರೂಪಲ್ಲಿ ಕರೆಸ್ಪಾಂಡೆನ್ಸ್ ಮಾಡ್ತೀವಿ. ಎಲ್ಲ ಗುತ್ತಿಗೆದಾರರು ದಯವಿಟ್ಟು ಒಗ್ಗಟ್ಟಾಗಿ ಬರಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ನಮ್ಮ ಅಳಿವು ಉಳಿವು ಪ್ರಶ್ನೆ. ನಾವು ಪ್ರತಿಯೊಬ್ಬ ಬೆಸ್ಕಾಮ್ ಅಧಿಕಾರಿಗಳಾಗಲಿ ಸಿಬ್ಬಂದಿ ವರ್ಗಗಳಿಗಾಗಲಿ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀವಿ, ಹೊಸ ವರ್ಷದಲ್ಲಿ ದಯವಿಟ್ಟು ನೀವು ನಮ್ಮ ಸಹಕಾರ ಮಾಡಿ. ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ನಮ್ಮ ಕೆಲಸ ನೀವು ಮಾಡಿದ್ರೆ ಖಂಡಿತವಾಗಿ ನಾವು ದೊಡ್ಡ ಮಟ್ಟದಲ್ಲಿ ಪನಿಷ್ಮೆಂಟ್ ನೀವು ಅನುಭವಿಸ್ಬೇಕಾಗುತ್ತೆ. ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದಲ್ಲ, ಒಂದು ಪ್ರೀತಿಯಿಂದ ಹೇಳ್ತಾ ಇದ್ದೀವಿ. ಈ ಪ್ರೀತಿನ ಒಳ್ಳೆ ಇದರಲ್ಲಿ ತಗೊಳ್ಳಿ. ಮತ್ತು ಇದನ್ನು ನೀವು ಪ್ರೀತಿ ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂದರೆ ಖಂಡಿತ ಇದು ಪರಿಣಾಮ ನೀವು ಅನುಭವಿಸ್ಬೇಕಾಗುತ್ತೆ. ನಾವಂತೂ ಯಾರು ಸುಮ್ಮನೆ ಆದರೆ ನಾವಂತೂ ಸುಮ್ಮನೆ ಇರಲ್ಲ. ದಯವಿಟ್ಟು ಎಲ್ಲ ಬೆಸ್ಕಾಮ್ ಅಧಿಕಾರಿಗಳಿಗೆ, ನಿಮ್ಮ ಸಿಬ್ಬಂದಿ ವರ್ಗಗಳಿಗೆ ಯಾರು ನಮ್ಮ ಕೆಲಸ ಮಾಡ್ತಾರೆ, ಗುತ್ತಿಗೆದಾರ ಕೆಲಸ ಮಾಡಿದ್ರೆ ಅವ್ರಿಗೆ ನೀವು ವಾರ್ನಿಂಗ್ ಕೊಟ್ಟು, ನಾವು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ನೀವು ಆ್ಯಕ್ಷನ್ ತೊಗೊಂಡ್ರೆ ನಿಜವಾಗಿ ಅದಕ್ಕೆ ಸೂಕ್ತ ಅಂತ ನಾನು ನಿಮ್ಮಲ್ಲಿ ಭಾವಿಸ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ವಿಷಯ, ಚರ್ಚೆ ಏನಾಯ್ತು ಅಂದರೆ OC ಬಗ್ಗೆ ಹೆಂಗೆ ನಾವು ಬರೀ OC ಅಂತ ಹೇಳ್ತಾ ಇದ್ವಿ. ಬಟ್ ಇದು OC ಅಂದರೆ ಬರೀ 30-40 OC ಅಂತ ಸೀಮಿತ ಇಲ್ಲ. ನಾವೇನು ಕೇಳಿದ್ದೇವೆ ಅವ್ರಿಗೆ, ಇಡೀ ಇಂಡಿಯಾದಲ್ಲಿ 4,000 ಅಡಿವರೆಗೂ ಎಲ್ಲಿ OC ಬೇಕಾಗಿಲ್ಲ ಅಂತ ಡ್ರಾಫ್ಟು. ಇವತ್ತಿನ ಚೀಫ್ ಮಿನಿಸ್ಟರ್ ಮೀಟಿಂಗಲ್ಲಿ ಶಾಲಿನಿ ಮೇಡಮ್ ಇದ್ದರು. ಅವಾಗ ಅಲ್ಲಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ಯಾಕಂದ್ರೆ ಅವ್ರಿಗೂ ಲೆಟ್ರ್ ಕೊಟ್ಟರು. ಅವರು ಹೇಳಿದ್ರು ಸುಮಾರು ಲೆಟರ್ಗಳು ಕೊಟ್ಟಿದ್ದಾರೆ, ಬಂದಿದ್ದಾರೆ, ಇದು ಈ ಥರ ಇದೆ. ಸರಿ, ಆದಷ್ಟು ಜಲ್ದಿ ಮಾಡ್ಕೊಡ್ತೀವಿ. ಯಾಕಂದ್ರೆ ನಮ್ಮ ಸಮಯ ಸುಮಾರು ಸಿಕ್ಕಿಲ್ಲ. ಅವ್ರೆಲ್ಲ ಜಲ್ದಿ ಮಾಡಿಕೊಡ್ತೀವಿ ಇದ್ರ ಬಗ್ಗೆ ಅಂತ. ಅದು ನಮ್ಗೆ ತುಂಬ ಪಾಸಿಟಿವ್ ಆಗಿ ಒಂದು ರಿಸಲ್ಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಮ್ಗೆಲ್ಲರೂ ತುಂಬ ಖುಷಿ ಆಗುತ್ತೆ, ಎಲ್ಲರೂ ಒಳ್ಳೇದಾಗಲಿ ಅಂತ ಅದೊಂದಾಗಿದೆ. ಆಮೇಲೆ ಇನ್ನೊಂದು ನಮ್ಮ ವೈಯಕ್ತಿಕವಾಗಿ ನಮ್ಮದು ಒಂದು ಬುಕ್ ಇತ್ತು, ಬಿಯಾಂಡ್ ಬೌಂಡ್ರೀಸ್ ಅಂತ. ಆ ಬೌಂಡ್ರಿನ ಅವ್ರ ಕೈಯಲ್ಲಿ ಬಿಡುಗಡೆ ಮಾಡಬೇಕಂತ, ಯಾಕಂದರೆ ಅದು ಇಂಗ್ಲೀಷ್ ವರ್ಷನಲ್ಲಿತ್ತು, ಅದನ್ನು ಮಾಡಬೇಕಂತ ಇತ್ತು. ಸೊ ಅದನ್ನು ಮಾಡಿಕೊಟ್ಟಿದ್ವಿ. ಅದನ್ನು ಅವ್ರ ಕೈಯಿಂದ ಒಂದು ಇದು ಮಾಡಿ ಕನ್ನಡ ವರ್ಷನ್ ರಿಲೀಸ್ ಮಾಡುವಾಗ ಅವ್ರನ್ನ ಮುಖ್ಯ ಅತಿಥಿಯಾಗಿ ಕರೆಸ್ಬಿಟ್ಟು ಮಾಡಬೇಕಂತ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಸರ್, ಇವಾಗ OC ಬಗ್ಗೆ ಆಗಿರ್ಬೋದು, ಅಥವಾ ಇವಾಗ ನೀವೇನು ಹೇಳಿದ್ರಿ ಈ ನೌಕರ ವರ್ಗ ಕೆಲಸಗಳು ಮಾಡ್ತಿರೋದು, ಆ ವಿಚಾರವಾಗಿ CM ಅವ್ರ ಗಮನಕ್ಕೆ ತಂದಿದ್ದೀರಾ. ಇವಾಗ ಅದಕ್ಕೆ ಅವರು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ. ಆದಷ್ಟು ಬೇಗ ನಿಮಗೆ ಈ OC ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಬೆಸ್ಕಾಮ್ ಆಫೀಸ್ಗೂ ಬಂದಿದ್ರಿ, ಇಲ್ಲೇನಾಯಿತು, ಯಾರ ಜೊತೆಲಿ ಮಾತಾಡಿದ್ರಿ, ಇಲ್ಲಿ ಯಾವ ಥರ ನಿಮ್ಗೆ ರೆಸ್ಪಾನ್ಸ್ ಸಿಕ್ತು? ಅಲ್ಲ, ಇಲ್ಲಿ ಬಂದಿದ್ದು ಬೆಸ್ಕಾಮಲ್ಲಿ 2 ಸಬ್ಜೆಕ್ಟು. ಒಂದು ಬಂದ್ಬಿಟ್ಟು ಟೆಂಪ್ರವರಿಗೆ ಏನೇನು ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಬರೀ ಕಂಪಲ್ಸರಿಯಾಗಿ 61 ದಿವಸ ದುಡ್ಡು ಕಟ್ಟಬೇಕಂತ ಏನು ಮಾಡ್ತಾ ಇದ್ದಾರೆ, ತಪ್ಪಾಗುತ್ತೆ. ಅದು ಆಲ್ರೆಡಿ 2-3 ಸಲ ಇದ್ರ ಬಗ್ಗೆ ಹೇಳಿದ್ವಿ, ಲೆಟ್ರ್ ಕೊಟ್ಟಿದ್ವಿ MDಗೆ. ಸೊ ಈಗ ನಾವು ಕಾರ್ತಿಕ್ ಸರ್ನ ಮೀಟ್ ಮಾಡಿದ್ವು. ಸೊ ಅವರು ಹೇಳಿದ್ದಾರೆ ಖಂಡಿತವಾಗಿ ಇದು ನಾನು ರೆಕ್ಟಿಫೈ ಮಾಡಿಕೊಡ್ತೀನಿ ಅಂತ. ನೀವೇನು 28 ಡೇಸ್ ಕರೆಂಟ್ ತಗೊಳ್ತಾ ಇದ್ದೀರಾ, ಕೆಲವು ಕಡೆ ಹೆಂಗೆ ಮಾಡ್ತಾರೆ, ಕೆಲವು ಕಡೆ ಅದನ್ನ ಡಿಫ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಕೆಲವು ಸಿಸ್ಟಮಲ್ಲಿ 61 ದಿವಸ ತೋರಿಸ್ತಾ ಇದೆ ಅಂತ. ಸೊ ಇದನ್ನು ಅವ್ರು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಗ್ರಾಮೀಣ ಭಾಗದಲ್ಲಿ ಏನು OM ಆಗಿಲ್ಲ, ಅದು ಈಗ ಇಮಿಡಿಯೇಟಾಗಿ ಈಗಲೇ ನಮ್ಮ ಮುಂದೆನೇ ಕಾರ್ತಿಕ್ ಅವರು, ನಮ್ಮ ನವನೀತ್ ಅವ್ರಿಗೆ ಫೋನ್ ಮಾಡಿದ್ರು.
ಆದಷ್ಟು ಜಲ್ದಿ ಅಂದರೆ ಇನ್ನೊಂದು 2-3 ದಿವಸದಲ್ಲಿ ಖಂಡಿತ OM ಎಲ್ಲ ಎಸ್ಕಾಮ್ಸ್ಗೆ ಇಶ್ಯೂ ಆಗುತ್ತೆ. ಎಲ್ಲರೂ ಧೈರ್ಯವಾಗಿರಿ. ಎಲ್ಲರಿಗೂ ಒಳ್ಳೆ 30-40 ಏನು ಈಗ GB ಆಗಿದೆ ಅದನ್ನೇ ತಿದ್ದುಪಡಿ ಮಾಡಿ ಕಳಿಸಿದ್ದಾರೆ. ಅಟ್ಲೀಸ್ಟ್ ಸದ್ಯಕ್ಕೆ ಉಸಿರಾಡೋ ಒಂದು ಇದಾಗಿದೆ. ಇನ್ನು ಮುಂದಕ್ಕೆ ಇನ್ನೂ 4 ಸಾವಿರ ಆದರೆ ಇನ್ನು ಸ್ವಲ್ಪ ಕಂಟೆಂಟ್ ಎಲ್ಲ ಬದುಕೋಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಸರ್, ಇವಾಗ ಕಳೆದ 3 ತಿಂಗಳ ಕೆಳಗಡೆ GB ವ್ಯಾಪ್ತಿ ಕೊಟ್ಟರು, ಕಳೆದ 1.5 ತಿಂಗಳ ಕೆಳಗಡೆ ಮುನ್ಸಿಪಾಲ್ಟಿಗಳು ಕೊಟ್ಟರು. ಇವಾಗ ಸರ್ಕಾರನೇ ಏನು ಲೆಟರ್ ಹಾಕಿದೆ, ಏನಂತ ಈ ಗ್ರಾಮೀಣ ಪ್ರದೇಶದಲ್ಲಿರುವಂಥವ್ರಿಗೆ ತೊಂದರೆ ಆಗ್ತಾ ಇದೆ, ಅವ್ರಿಗೆ ಆದಷ್ಟು ಬೇಗ ಕರೆಂಟ್ನ ಕೊಡಬೇಕದಕ್ಕೆ ಅಂತ ಹಾಕಿ ಅವಾಗಲೇ 1 ವಾರ ಆಗ್ತಾ ಬರ್ತಾ ಇದೆ ಸರ್. ಈ ಒಂದು ಲೆಟರ್ನ ಸರ್ಕಾರದಿಂದ ಬಂದಿರೋ ಲೆಟರ್ನ ಇವ್ರ ಕಾರ್ಪೊರೇಟ್ ಆಫೀಸಿಂದ ಒಂದು ಲೆಟರ್ನ ಡಿಸ್ಪ್ಯಾಚ್ ಮಾಡೋದಕ್ಕೆ 5 ದಿನ ಬೇಕಾ? ಇಲ್ಲ, ಅದು ಹೆಂಗೆ ಹೇಳೋಕ್ಕಾಗುತ್ತೆ? ಯಾಕಂದರೆ ಇವ್ರು ಎಲ್ಲನೂ ಯಾರು ಜವಾಬ್ದಾರಿ ತಗೊಳಕ್ಕೆ ಇಷ್ಟ ಇಲ್ಲ. ಫೈನಾನ್ಷಿಯಲ್ ಮ್ಯಾಟ್ರು. ಆಮೇಲೆ ಇದೇನಾಗುತ್ತೆ ಅಂದರೆ ಸರ್ಕಾರದಿಂದ ಬಂದಮೇಲೆ ಇಮಿಡಿಯೇಟಾಗಿ ಮಾಡಬೇಕು. ಕೇಳಿದ್ರೆ ಅವ್ರ ಮೀಟಿಂಗು ಡಿಸ್ಕಷನು. ಇವಾಗ ಅದೇ ಹೇಳಿದೆ, ಇವತ್ತು ಡಿಸ್ಕಷನ್. ಒಂದು ಸೈನ್ ಮಾಡೋದಕ್ಕೆ ಎಷ್ಟೊತ್ತು ಮೀಟಿಂಗ್ ಮಾಡ್ತಾರೆ ಸರ್? ಅಲ್ಲ, ಸೈನ್ ಅಂದ್ರೆ ನಾವು ಹೇಳ್ಬಿಡ್ತೀವಿ, ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾರ ಸೈನ್ ಮಾಡಿಕೊಟ್ಬಿಟ್ಟು ಅದೇನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ಟು ಜವಾಬ್ದಾರಿಯನ್ನು ತಗೋಬೇಕಂತ ಎಲ್ಲ ಸರ್, ಸರ್ಕಾರನೇ ಹಾಕಿರೋ ಲೆಟರ್ನ ಇವ್ರು ಕಾಪಿ ಪೇಸ್ಟ್ ಮಾಡ್ತಾರಲ್ಲ, ಇವ್ರನ್ನ ಬೇರೆ ಹಾಕ್ತಾರೆ ಮ್ಯಾಟ್ರು. ಅಲ್ಲ, ಕಾಪಿ ಪೇಸ್ಟ್ ಮಾಡ್ತಾರೆ, ಬಟ್ ಏನು ಮಾಡೋಕ್ಕಾಗಲ್ಲ. ಈ ವರ್ಷಾಂಗತ ವೆಯ್ಟ್ ಮಾಡಿದ್ದೀನಿ, ಒಂದು 2-3 ದಿವಸ ವೆಯ್ಟ್ ಮಾಡೋಣ ಆಗುತ್ತೆ ಅಷ್ಟೇ ಹೇಳೋಕ್ಕಾಗುತ್ತೆ. ಯಾಕಂದ್ರೆ ನಾವು ಏನು ಪ್ರೆಷರ್ ಮಾಡಿದ್ರೆ ಅವ್ರು ಮಾಡೋ ಟೈಮಲ್ಲಿ ಮಾಡ್ತಾರೆ. ಅದರಿಂದ ನಾವು ಅವ್ರ ಜೊತೆಲಿ ಏನು ಮಾಡೋಕ್ಕಾಗಲ್ಲ, ಕೈ ಜೋಡಿಸ್ಬೇಕಾಗತ್ತೆ. ಏನು ಮಾಡಬೇಕು? ಎಸ್ ಸರ್, ಥ್ಯಾಂಕ್ ಯು. ನಿಮ್ಮ ಭೇಟಿ ಇವತ್ತು ಪಾಸಿಟಿವ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಖಂಡಿತ ಎಲ್ಲರೂ ಒಳ್ಳೇದಾಗುತ್ತೆ. ಯಾಕಂದರೆ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಏನಂದರೆ, ನಿಮ್ಮ ವಾಣಿ ಚಾನೆಲ್ ಅನ್ನೋದು ನೀವೆಲ್ಲ ಒಂಥರ ಚೀಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀರ. ಬಟ್ ಅಲ್ಲಿ ಮಾಡೋ ಎಷ್ಟು ಕೆಲಸಗಳು ಸರ್ಕಾರ ಪರವಾಗಿ ಆಗುತ್ತೆ, ಕೆಲವು ಟೈಮ್ ಸರ್ಕಾರ ವಿರೋಧವಾಗಿ ಆಗುತ್ತೆ. ವಿರೋಧ ಅಂದರೆ ಸರ್ಕಾರನ ಬೈಯೋಕ್ಕೂ ಸಿದ್ಧ ಇರ್ತೀವಿ, ಸರ್ಕಾರಕ್ಕೆ ಸಪೋರ್ಟ್ ಮಾಡೋಕೆ ಸರಿ ಇರ್ತೀವಿ. ಆದರೆ ಬೆಸ್ಕಾಂ ಅಧಿಕಾರಿಗಳು ಕೆಲವರೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಹೋದರೆ ಈ ಚಾನೆಲಲ್ಲಿ ನಿಮ್ಮ ಮಾಹಿತಿನೂ ಇದೆ. ನಾವು ಎಷ್ಟೋ ಲೈನ್ಮೆಂಟ್ಸ್ಗೆ ನಾವು ಎಷ್ಟೋ ಮಾಡಿದೆ, ಇದ್ರಿಗೆ ಯಾರು ಯೋಚನೆ ಮಾಡಲ್ಲ. ಬರೀ ಏನಾದರೂ ಒಂದು ಹೇಳ್ಬಿಟ್ರೆ ನಿಮ್ಮಲ್ಲಿ ಲಿಂಕ್ ಬಂದ್ಬಿಡ್ತು ಅಂತ ಹೇಳ್ತೀರಾ. ಅದು ಬಿಟ್ಟರೆ ಅದರಲ್ಲಿ ಹಿಂದ್ಗಡೆ ಎಷ್ಟು ಶ್ರಮ ಇದೆ, ಎಷ್ಟು ಕಷ್ಟ ಇದೆ. ಯಾಕಂದರೆ ನಾವು ಇವ್ರ ಜೊತೆ ನಾವಿಬ್ಬರು ಸೇರ್ಕೊಂಡು ಜರ್ನಿ ಮಾಡಿದ್ದೀವಿ. ಆಲ್ಮೋಸ್ಟ್ 2 ವರ್ಷ ಆಗ್ತಾಯಿದೆ. ಫೆಬ್ರವರಿ ಬಂದರೆ 2 ವರ್ಷ ಆಗುತ್ತೆ. ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ. ಬಟ್ ನಿಯತ್ತಾಗಿ ಒಂದು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಒಂದು ಕೆಲಸ ಮಾಡೋವಾಗ ಪ್ರೋತ್ಸಾಹ ಬೇಕಾಗತ್ತೆ. ಅಟ್ಲೀಸ್ಟ್ ಗುತ್ತಿಗೆದಾರರು ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಒಂದು ಮಾಹಿತಿ ತೊಗೊಳ್ಳಿ. ನಿಮ್ಮ ಕೆಲಸ ಆಗಿಲ್ಲ ಅಂದ್ರೆ ಮಾತ್ರ ನಮ್ಗೆ ಫೋನ್ ಮಾಡ್ತೀರಾ. ನಾವು ನಿಮ್ಮ ಕೆಲಸ ಮಾಡಿಕೊಟ್ಟಿದ್ದ ತಕ್ಷಣ ನೀವು ಮರ್ತು ಬಿಡ್ತೀರಾ. ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಕೂಡ ಹೇಳಲ್ಲ. ಅದು ಪರವಾಗಿಲ್ಲ ಬಿಡಿ, ನಾವೇನು ಎಕ್ಸೆಪ್ಟ್ ಮಾಡಲ್ಲ. ಬಟ್ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಡೆವಲಪ್ ಮಾಡಬೇಕು. ಎಲ್ಲರೂ ಚೆನ್ನಾಗಿದೆ ಅಂತ ಬರೀ ನಿಮ್ಮ ಕಷ್ಟಕ್ಕೆ ಮಾತ್ರ ಚಾನೆಲ್ಗೆ ಫೋನ್ ಮಾಡೋದು, ನಿಮ್ಮ ವಾಣಿಗೆ ಫೋನ್ ಮಾಡೋದು, ಕೆಲಸ ಆಗಿಲ್ಲ ಅಂತ ಹೇಳೋದು, ಆಮೇಲೆ ಅದು ಮಾನವತೆ ಇಲ್ಲ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೈ ಜೋಡಿಸಿ ಎಲ್ಲರೂ ಒಗ್ಗೂಟಾಗಿ ಒಂದಾಗಿ ಕೆಲಸ ಮಾಡೋಣ ಅಂತ ಈ 2026 ನಾನು ಹೇಳ್ತೀನಿ. ಆದರೆ ಮತ್ತೊಮ್ಮೆ ನಾನು ಹೇಳ್ತೀನಿ, ಬೆಸ್ಕಾಂ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಸಬಾರ್ಡಿನೇಟ್ಸ್ಗೆ, ನಿಮ್ಮ ಸಿಬ್ಬಂದಿಗಳಿಗೆ ದಯವಿಟ್ಟು ಹೇಳಿ ಸರ್, ಯಾರೇ ಇನ್ನು ಮುಂದೆ ಕೆಲಸ ನಮ್ಮ ಕಾಂಟ್ರಾಕ್ಟ್ರು ಎಚ್ಚರಿಕೆ ಕೊಡ್ತೀವಿ. ನೀವು ಯಾರಿಗಾದರೂ ಸೈನ್ ಮಾಡಿಕೊಡೋದು ನೀವು ನೋಡಿದ್ರೆ ಖಂಡಿತ ಪ್ರೂಫ್ ಇದೆ, ನಿಮ್ಮ ಲೈಸೆನ್ಸ್ ಸಸ್ಪೆಂಡ್ ಮಾಡ್ತೀವಿ ಅಂತ ನಮ್ಮ ಚೀಫ್ ಅವರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. 20 ಜನ ಒಂದು ಉಪಸಮಿತಿಯಿಂದ ಲೆಟ್ರ್ ಕೊಟ್ಟರೆ ಖಂಡಿತ ನಿಮ್ಮ ಬ್ಲಾಕ್ ಲಿಸ್ಟ್ ಮಾಡ್ತಾರೆ. ಎಚ್ಚರಿಕೆ ಆಗಿರಿ. ಕಳ್ತನದಲ್ಲಿ ವ್ಯವಹಾರ ಮಾಡೋದು, ಅವ್ರಿಗೇನೋ ಅಡ್ಜಸ್ಟ್ಮೆಂಟ್ ಮಾಡೋದು ಬೇಕಾಗಿಲ್ಲ. ನಿಮ್ಮ ಕೆಲಸ ನೀವು ಮಾಡಿ, ಅವ್ರ ಕೆಲಸ ಅವ್ರು ಮಾಡಿಲ್ಲ ಅಂತ ಬೇಡ್ತಾ ಇವತ್ತು ಈ ಸಂದರ್ಭವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಇದಾಗಿತ್ತು. ತಾವು ಅಷ್ಟೇ ಆದಷ್ಟು ಬೇಗ ನಂಬಿಕೆಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ನಾನು ಕೂನಮುದ್ದನಹಳ್ಳಿ ಅನ್ನುವ ರಾಮನಗರ ಗ್ರಾಮೀಣ ಉಪವಿಭಾಗದ ವ್ಯಾಪ್ತಿಗೆ ಬರುವಂತಹ ಒಂದು ಗ್ರಾಮದಲ್ಲಿ ಇದ್ದೀನಿ. ಈ ಗ್ರಾಮದಲ್ಲಿ ಸುಮಾರು 7 ಕಂಬಗಳು PCC ಮತ್ತು 2 ಕಂಬಗಳು RCC ಆಗಿ ಒಂದು 63 KV ಟ್ರಾನ್ಸ್ಫಾರ್ಮರ್ ಕೊಟ್ಟಿರ್ತಾರೆ. ಒಬ್ಬರೇ ಮಾಲೀಕರಾದಂತಹ 2 ಬೋರ್ವೆಲ್ಗಳಿಗೆ ಈ ಕನೆಕ್ಷನ್ ಕೊಟ್ಟಿರ್ತಾರೆ. ಶೀಘ್ರ ಸಂಪರ್ಕ ಯೋಜನೆ ಅಡಿಯಲ್ಲಿ ಈ ಕಾಮಗಾರಿ ಕಳೆದ 3 ತಿಂಗಳ ಕೆಳಗಡೆ ಆಗಿದೆ. ಇದನ್ನ ಯಾವ ರೀತಿಯಾಗಿ, ಯಾವ ಎಸ್ಟಿಮೇಟ್ ಪ್ರಕಾರ ಏನು ಅಮೌಂಟ್ ನ ಕಟ್ಟಿಸ್ಕೊಂಡು ಮಾಡಿದೀರಾ, ಸೆಲ್ಫ್ ಎಕ್ಸಿಕ್ಯೂಷನ್ ಅಲ್ಲಿ ಮಾಡಬೇಕಾದಂತ ಕಾಮಗಾರಿ ಇವತ್ತು ಕಂಪನಿಯ ಒಂದು ನಿಯಮನ ಗಾಳಿಗೆ ತೂರಿ ಈ ಒಂದು ಕಾಮಗಾರಿಗಳನ್ನ ಮಾಡಿದ್ದಾರೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಯಾಕಂದ್ರೆ ನಿಮ್ಮ ಕಣ್ಣು ಮುಂದೆನೆ ತೋರಿಸಿದೀನಿ. PCC ನಂಬರ್ ಇದೇನು PCC ಪೋಲ್ಸು ಮತ್ತು ಅದಕ್ಕೆ ಸಂಬಂಧಿಸಿದಂತ PO ನಂಬರ್ನ ಎಲ್ಲ ಸಹ ತೋರಿಸಿದೀನಿ. ಆದಷ್ಟು ಬೇಗ ಈ ಒಂದು ಅಕ್ರಮಕ್ಕೆ ಕನಿಷ್ಠ ಚಾಟಿ ಬೀಸುವಂತ ಕೆಲಸ ರಾಮನಗರದ ಸರ್ಕಲ್ ಅವರಾಗಿರ್ಬೋದು ಅಥವಾ ರಾಮನಗರದ ವಿಭಾಗ ಅಧಿಕಾರಿಗಳಾಗಿರ್ಬೋದು ಖಂಡಿತವಾಗ್ಲೂ ಕ್ರಮ ಕೈಗೊಳ್ತೀರ ಅನ್ನೋ ಒಂದು ನಂಬಿಕೆಯಿಂದ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಅಕ್ರಮ ಮಾಡಿದವರು ಗಮನ ಹರಿಸಬೇಕು. ಖಂಡಿತವಾಗ್ಲೂ ಧನ್ಯವಾದಗಳು ಸರ್. ನಿಮ್ಮ ಒಂದು ಮುಂದಿನ ಜರ್ನಿ ಮತ್ತು ನಿಮ್ಮ KVS ತಂಡದ ಮುಂದಿನ ಪ್ರಯತ್ನಗಳು ಎಲ್ಲ ಸಫಲ ಆಗ್ಲಿ ಅಂತ ನಿಮ್ಮ ಮನೆ ಕಡೆಯಿಂದ ನಾನು ಸಹ ಕೇಳ್ಕೊತಿದ್ದೀನಿ. ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು. ನಿಮ್ಮ ವಾಣಿ ಇದು
ಕನ್ನಡಿಗನ ಧ್ವನಿ.